ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೀನಿ. ಗಣಿತದಲ್ಲಿ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ತಕ್ಕಂಥ ಕ್ವಶನ್ಸ್ಗಳ ವಿಡಿಯೋಗಳನ್ನು ತಂದಿದ್ದೀನಿ. ಈಗಾಗಲೇ ನಾವು ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ನಮ್ಮದೊಂದು ಪ್ಲೇಲಿಸ್ಟ್ ಲಿಂಕ್ ಅದ SSLC ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 2023 ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ ಸೀರೀಸ್ ಅಂತ ಇದೆ. ಒಂದು ಸರಿ ಹೋಗಿ ಪ್ಲೇಲಿಸ್ಟನ್ನು ನೋಡಿ ವಿಡಿಯೋಸ್ಗಳನ್ನು ನೋಡ್ಬೋದು. ಖಂಡಿತವಾಗಿ ಈ ಒಂದು ಪ್ಯಾಟರ್ನ ಕ್ವಶನ್ಗಳು ನಿಮ್ಮ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಿ. ಏಕೆಂದರೆ ಅದೇ ತನ್ನಾಗಿರ್ತಕ್ಕಂಥದ್ದಿದೆ. ಲೆಕ್ಕಗಳನ್ನು ನೋಡ್ಕೊಂಡು ಹೋಗಿ. ಸೊ ಪ್ರಶ್ನೆ ಒಂದಿತ್ತು, ಯಾವುದೇ ಧನ ಪೂರ್ಣಾಂಕ m ಸಮಸಂಖ್ಯೆ ಆದರೆ ಅದರ ಸಾಮಾನ್ಯ ರೂಪ ಕೇಳಿದರೆ ಉತ್ತರ ಇತ್ತು B 2m ಅಂತಕ್ಕಂಥದ್ದು. ಪ್ರಶ್ನೆ 2, x 4 x1 x2 x3 ಮತ್ತು 28 ಸಮಾಂತರ ಶ್ರೇಣಿಯಲ್ಲಿದ್ದರೆ x3ನ ಬೆಲೆ ಕೇಳಿದ್ದಾರೆ, ಅದು C 22 ಅಂತಕ್ಕಂಥದ್ದು ಸರಿ ಉತ್ತರ. y ಅಕ್ಷದ ಮೇಲೆ ಯಾವುದೇ ಬಿಂದುವಿನ ಸಾಮಾನ್ಯ ರೂಪ ಏನಾಗಿರ್ತದೆ ಅಂತ ಕೇಳಿದ್ದಾರೆ, ಉತ್ತರ ಇದೆ OA ಅಂತಕ್ಕಂಥದ್ದು, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಪ್ರಶ್ನೆ 4, ತ್ರಿಭುಜ ABCಯಲ್ಲಿ DE ಲಂಬ BC ಮತ್ತು AD ಅನುಪಾತ DB 3:5 ಆದಾಗ AE ಅನುಪಾತ ECU ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ D 1.5 ರೇಸಿಯೋ 2.5 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ದಯಮಾಡಿ ನಮ್ಮ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ನೋಡುವ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಏನಿದೆ ಅಂತ. ಪ್ರಶ್ನೆ 5 ಇತ್ತು. 4 ಮತ್ತು -2 ಶೂನ್ಯತೆಗಳುಳ್ಳ ಬಹುಪದೋಕ್ತಿಗಳ ಸಂಖ್ಯೆ ಏನಾಗಿರ್ತದೆ ಅಂತ ಕೇಳಿದರೆ ಅದರ ಉತ್ತರ ಇದೆ 1 ಅಂತಕ್ಕಂಥದ್ದು, B 1. ಸಮಾಂತರ ಶ್ರೇಣಿಯೊಂದರ 4ನೇ ಪದ ಮತ್ತು 12ನೇ ಪದಗಳು ಕ್ರಮವಾಗಿ 14 ಮತ್ತು 70 ಆದರೆ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. 6ನೇ ಪ್ರಶ್ನೆಯಲ್ಲಿ ಉತ್ತರ 7 ಅಂತಕ್ಕಂಥದ್ದು. A 3 4 ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ ಕೇಳಿದ್ದಾರೆ. 7ನೇ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ 5 ಮಾನಗಳು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 8, ಒಬ್ಬ ವ್ಯಕ್ತಿ ತಾನಿರುವ ಸ್ಥಳದಿಂದ 24 ಮೀಟರ್ ಪೂರ್ವ ದಿಕ್ಕಿನೆಡೆಗೆ ಹೋಗಿ ಅಲ್ಲಿಂದ 10 ಮೀಟರ್ ಉತ್ತರದ ದಿಕ್ಕಿನೆಡೆಗೆ ಹೋದರೆ ಅವತನ್ನ ಮೊದಲ ಸ್ಥಾನದಿಂದ ಈಗಿರುವ ಸ್ಥಳಕ್ಕೆ ದೂರ ಕೇಳಿದರೆ ಲೆಕ್ಕ ಮಾಡಿದಾಗ 26 ಮೀಟರ್ ಅಂತ ಆಗ್ತದೆ. B ಆಪ್ಷನ್ ರೈಟ್ ಆನ್ಸರ್. ಇನ್ನು 9ನೇ ಪ್ರಶ್ನೆಯಲ್ಲಿ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಆ ಬೆಲೆಯನ್ನು ಕಂಡುಹಿಡಿತಕ್ಕಂಥ ಮೆಥಡ್ ಇದೆ ನೋಡಿ. ಸೊ ಈ ಥರನಾಗಿರ್ತಕ್ಕಂಥದ್ದು ಹಾಕಬೇಕು. ಟೋಟಲಿ ಅದರ ಉತ್ತರ ಎಷ್ಟು ಬರಬೇಕು, 1 ಅಂತ ಬರಬೇಕು. ಮುಂದಿನ ಪ್ರಶ್ನೆ 15ರಲ್ಲಿ AB ದೂರ ಕೇಳಿದ್ದಾರೆ. ಸೊ AB ದೂರ ಎಷ್ಟಾಗ್ತದೆ ಅಂತಂದರೆ ಅದಕ್ಕೂ ಕೂಡ ಸೂತ್ರ ಇದೆ. ಈ ಸೂತ್ರದಲ್ಲಿ ಡಾಟಾ ಹಾಕಿದಾಗ 5√2 ಮಾನಗಳು ಅಂತ ಬರಬೇಕು. ಪ್ರಶ್ನೆ 11ರಲ್ಲಿದೆ, SPOQನ ಬೆಲೆಯನ್ನು ಎಕ್ಸ್ನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. 11ನೇ ಪ್ರಶ್ನೆ ಉತ್ತರ ಬರ್ತದೆ 2x ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 65ರಿಂದ 80ರವರೆಗೆ ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅದಿತ್ತು 72.5 ಅಂತಕ್ಕಂಥದ್ದನ್ನು ಬರೀಬೇಕು. 13ನೇ ಪ್ರಶ್ನೆ ಇದೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಯ ಮಸಾ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ 13ರ ಉತ್ತರ ಈ ತರನಾಗಿರ್ತಕ್ಕಂಥ ತಾವೇನು ಮಾಡಬೇಕಾಗಿತ್ತು, ಬಿಡಿಸಿ ಉತ್ತರವನ್ನು ಕೊಡಬೇಕಿತ್ತು. 14ರ ಪ್ರಶ್ನೆ ಇದೆ, ಬೆಲೆ ಕಂಡುಹಿಡಲಿಕ್ಕೆ ಹೇಳಿದರು. ಸೊ ಲೆಕ್ಕ ನೋಡಿದ್ದೀರಿ, ಬೆಲೆ ಕಂಡುಹಿಡಿದಾಗ 3/5 ಅಂಶ ಆಗಬೇಕು. ನೆಕ್ಸ್ಟ್ 5 ಸೆಂಟಿಮೀಟರ್ ಬಾಹುನ ಚೌಕದ ಕರ್ಣದ ಉದ್ದ ಕಂಡುಹಿಡಿಬೇಕಾಗದ, ಅದನ್ನು ಈ ತರನಾಗಿ ಬಿಡಿಸಿ 5√2 ಸೆಂಟಿಮೀಟರ್ ಅಂತ ತೋರಿಸ್ಬೇಕು. ಲಾಸ್ಟ್ ಒಂದು ಸೂತ್ರ ಇದೆ ನೋಡಿ. ಗೋಳವೊಂದರ ಒಳ ಮತ್ತು ಹೊರ ತ್ರಿಜ್ಯಗಳು ಕ್ರಮವಾಗಿ r ಮತ್ತು r ಆದರೆ ಗೋಳದ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಅದರ ಉತ್ತರ V = 4/3πr³ - r³ ಅಂತಕ್ಕಂಥದ್ದು ಆಗಬೇಕು. √7 ಒಂದು ಅಭಾಗಲಬ್ಧಿ ಅಂತ ಸಾಧಿಸಿದೆ, ಅಥವಾ 2√5 ಒಂದು ಅಭಾಗಲಬ್ಧಿ ಅಂತ ಸಾಧಿಸಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ನೋಡ್ಕೊಂಡೋಗಿ ಚೆನ್ನಾಗಿ √7 ಯಾವ ಥರನಾಗಿ ಮಾಡಬೇಕನ್ನೋದನ್ನು ಅದನ್ನು ಪ್ರೂವ್ ಮಾಡಬೇಕಾಗಿತ್ತು. ಪ್ರಾಕ್ಟೀಸ್ ಮಾಡಿಕೊಡ್ರಿ ಸ್ಟೆಪ್ಸ್ ಎಲ್ಲ. ಅಥವಾ 2√5 ಅಭಾಗಲಬ್ಧಿ ಆಗಿದೆ, ಅದನ್ನೇ ಯಾವ ಥರ ಪ್ರಾಕ್ಟೀಸ್ ಮಾಡೋದನ್ನು ನೋಡ್ಕೊಡ್ರಿ. ಖಂಡಿತವಾಗಿ ಈ ಪ್ಯಾಟರ್ನಲ್ಲಿ ಕ್ವಶನ್ಸ್ ಬಂದೇ ಬರ್ತದೆ. 18ನೇ ಪ್ರಶ್ನೆಯಲ್ಲಿ ಇದರಲ್ಲಿ ಕೇನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಕೇನ ಬೆಲೆ ಕಂಡುಹಿಡಿತಕ್ಕಂಥ ಪದ್ಧತಿ ಇದೆ, ಅದೇನಿದೆ ಅನ್ನೋದು ನೋಡೋಣ. ಕೊಟ್ಟ ಸಮೀಕರಣದಲ್ಲಿ ದತ್ತಾಂಶಗಳನ್ನು ಹಾಕಬೇಕು. ಹಾಕಿದ ನಂತರ ಕೇನ ಬೆಲೆ ಎಷ್ಟು ಬರಬೇಕಪ್ಪ ಅಂದರೆ +2 ಅಂತಕ್ಕಂಥದ್ದು ಬರಬೇಕು. ಪ್ರಶ್ನೆ 19ರಲ್ಲಿ ಚರಾಕ್ಷರಗಳ ಸಮೀಕರಣಗಳಿಗೆ ಸಂಬಂಧಂತೆ ಪ್ರಶ್ನೆ ಇದೆ. ಸೊ 19ನೇ ಪ್ರಶ್ನೆ ಉತ್ತರ ಏನಾಗಬೇಕಾಗಿತ್ತು, ಇಷ್ಟು P = 5 ಅಂತ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ x² + 5x - 2 ಅನ್ನು ವರ್ಗ ಸಮೀಕರಣದ ಸೂತ್ರದಿಂದ ಬಿಡಿಸಿ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ 20ನೇ ಪ್ರಶ್ನೆ. ಯಾಕಂದರೆ ಇದು ಪ್ರತಿ ಕ್ವಶನ್ ಪೇಪರ್ಗಳೇನು ಕೂಡ ಇಂಥ ಲೆಕ್ಕಗಳು ಇರ್ತಾವೆ. ನೀವು ಈ ಪ್ಯಾಟರ್ನ್ಗಳನ್ನು ಅರ್ಥೈಸಿಕೊಂಡು ಲೆಕ್ಕ ಮಾಡ್ಕೊಂಡಿದ್ದಾದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. 20ನೇ ಪ್ರಶ್ನೆ ನೋಡೋಣ. ಅದರಲ್ಲಿನೂ ಕೂಡ ಕೇನ ಬೆಲೆ ಕಂಡುಹಿಡಲಿಕ್ಕೆ ಕೇಳಿದರು. 21ರಲ್ಲಿ ಕೇನ ಬೆಲೆಯನ್ನು ಕಂಡುಹಿಡಿತಕ್ಕಂಥ ವಿಧ ಇದೆ.
ಕೆ ಇಸ್ ಈಕ್ವಲ್ ಟು 5 ಅಥವಾ ಕೆ ಇಸ್ ಈಕ್ವಲ್ ಟು -3 ಅಂತ ಬರಬೇಕು. ಮುಂದೆ 22 4 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತಕ್ಕೆ ಎ ಬಿ ವ್ಯಾಸ ಎಳೆದು ಎ ಮತ್ತು ಬಿನ ಬಿಂದುಗಳಲ್ಲಿ ಸ್ಪರ್ಶಕ ರಚಿಸೋದಿದೆ. ಸೊ 22 ಕ್ವಶನ್ಸ್ ಏನಾಗಬೇಕಾಗಿತ್ತು, ಈ ಥರ ಬರಬೇಕು. ಮುಂದಿನ ಪ್ರಶ್ನೆ, ವೃತ್ತದ ತ್ರಿಜ್ಯ ಕಂಡು ಹಿಡಿಬೇಕು. 20 ಸೆಂಟಿಮೀಟರ್ ಉದ್ದದ ಒಂದು ತಂತಿ ಅಂತ ಇದೆ. ಅದನ್ನು ನೋಡಿದಾಗ ಸೊ ಓವರಾಲ್ 23 ಆನ್ಸರ್ ಏನಾಗಬೇಕಪ್ಪ ಅಂದರೆ ಇಷ್ಟು ಬರಬೇಕು. ಸೊ ಟೋಟಲಿ 19.09 cm ಅಂತಕ್ಕಂಥದ್ದು ಉತ್ತರ ಬರಬೇಕು. ಅಲ್ಲಿ ಆಯ್ಕೆ ಪ್ರಶ್ನೆ ಇದೆ. 7 ಸೆಂಟಿಮೀಟರ್ ತ್ರಿಜ್ಯದ ಬಗ್ಗೆ ಒಂದು ತ್ರಿಜ್ಯಾಂತರ ಖಂಡದ ಸೂತ್ರತೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅದು ತ್ರಿಜ್ಯಾಂತರ ಖಂಡದ ಸೂತ್ರತೆ ಕಂಡುಹಿಡಿದಾಗ ಉತ್ತರ 19.5 ಸೆಂಟಿಮೀಟರ್ ಬರಬೇಕು. ಫಸ್ಟ್ ನೀವು ಪ್ರಾಬ್ಲಮ್ಗಳನ್ನು ನೋಡಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಉತ್ತರಗಳನ್ನು ಟ್ಯಾಲಿ ಮಾಡಿಕೊಡ್ರಿ. ಓಕೆನಾ. 24ನೇ ಪ್ರಶ್ನೆ ಇದೆ. ಸಂಭವನೀಯತೆ ಬಗ್ಗೆ ಒಂದು ಲೆಕ್ಕ ಇದೆ. ಕಪಾಟಿನಲ್ಲಿ ಒಂದು 100 ಅಂಕಿಗಳಿದಾವಂತೆ. ಅದರ ಸಂಭವನೀಯತೆ ಕಂಡುಹಿಡಿದಾಗ ಎಷ್ಟಾಗಬೇಕಪ್ಪ ಅಂದರೆ 0.12 ಅಂತ ಸಂಭವನೀಯತೆ ಬರಬೇಕು. ಎಸ್, ಈ ವರ್ಗಾಂತರ ಮತ್ತು ಆವೃತ್ತಿಗಳಿಗೆ ಸರಾಸರಿ ಕಂಡುಹಿಡಿಬೇಕು. ಇದನ್ನು ನೋಡಿಕೊಂಡ್ರೆ ಉತ್ತರ ಈ ಥರ ನಾವು ಏನಾಗಬೇಕು, ಸರಾಸರಿಗಳನ್ನು ನೀವು ಕಂಡುಹಿಡಿಬೇಕಾಗಿತ್ತು. ಎಷ್ಟು ಸರಾಸರಿ ಬರಬೇಕಪ್ಪ ಅಂದ್ರೆ 130 ಅಂತ ಬರಬೇಕು. ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಆಗ್ತದೆ. ಮಧ್ಯಾಂಕ ಕಂಡುಹಿಡಿಲಿಕ್ಕೆ ಕೊಟ್ಟಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ. ಸೊ ಇದ್ರದ್ದು ಎಷ್ಟಾಗ್ತದಪ್ಪ ಅಂತಂದ್ರೆ ಎಸ್, ಇದನ್ನು ಮುಂದೆ ಹೋದಾಗ ಸೊ ಓವರಾಲ್ 10.5 ಅಂತ ಆನ್ಸರ್ಸು ಬರಬೇಕು. ಮುಂದಿನ ಪ್ರಶ್ನೆ, ಅಧಿಕ ವಿಧಾನದ ಓಜು ರಚಿಸಲಿಕ್ಕೆ ಹೇಳಿದ್ದಾರೆ 26ರಲ್ಲಿ. ಇದಿದೆ ಅಧಿಕ ವಿಧಾನದ ಓಜುಗಳನ್ನು ರಚನೆ ಮಾಡ್ತಕ್ಕಂಥ ಕ್ರಮ. ಮುಂದಿನ ಪ್ರಶ್ನೆ, ಎಸ್ 27ರಲ್ಲಿ ದತ್ತ ತ್ರಿಭುಜಗಳ ಬಾಹು 1.12 ಇರಬೇಕಂತ ಕೇಳಿದ್ದಾರೆ. ಅದರ ಉತ್ತರ 27ರಲ್ಲಿ ಈ ಥರ ನೀವು ಏನು ಮಾಡಬೇಕಾಗಿತ್ತು, ಬಿಡಿಸ್ಬೇಕಿತ್ತು. ಇದೇ ಇದೆ. ನೆಕ್ಸ್ಟ್ 28ರದ ತೋರಿಸ್ತೀನಿ. ಸೊ 28ಅಲ್ಲಿ ಇರ್ತಕ್ಕಂಥದ್ದು ಬಹುಪದೋಕ್ತಿಗಳ ಉಳಿದ ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇದು ಇದೆ 28. ಸೊ ನೋಡ್ಕೊಡ್ರಿ ಅದನ್ನು ಯಾವ ಥರನಾಗಿ ಬಿಡಿಸಿದ್ದಾರೆ ಅಂತ. ಸ್ಟೆಪ್ಸ್ಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತಾವೆ. ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು. ಅದರಲ್ಲಿ ಭಾಗಲಬ್ಧ ಶೇಷಗಳನ್ನು ಕಂಡುಹಿಡಿಯಬೇಕಾಗಿತ್ತು. ಭಾಗಿಸ್ಲಿಕ್ಕೆ ಹೇಳಿದರು. ಈ ಕ್ವಶನ್ಸ್ಗಳು ಸಹಿತ ಬಹಳ ಬರ್ತಾ ಇದೆ. ಸೊ ಇಷ್ಟು ಉತ್ತರ ಏನಾಗಬೇಕಾಗಿತ್ತು ಅದರದ್ದು ಬರಬೇಕಿತ್ತು. ಇಟ್ಸ್ ಓಕೆ. 29th ಕ್ವಶನ್ಸ್ಗೆ ಹೋಗೋಣ. 29ದಲ್ಲಿ ಸಂಖ್ಯೆಗಳನ್ನು ಕಂಡುಹಿಡಿಬೇಕಂತೇಳಿತ್ತು. ಅದರ ಉತ್ತರ 29ನಲ್ಲಿ ಆ ಎರಡು ಸಂಖ್ಯೆಗಳು ಎಕ್ಸ್ ಆಗಿಲ್ಲ ಅಂತ ಬರೋದು. ಸೊ ಲಾಸ್ಟಿಗೆ 36 ಅಂತಕ್ಕಂಥದ್ದು ಆನ್ಸರ್ಸಲ್ಲಿ ಬರಬೇಕಿತ್ತು. ಮುಂದಿನ ಪ್ರಶ್ನೆ ಇತ್ತು 30ನೇ ಪ್ರಶ್ನೆ. ಇದರಲ್ಲಿ 29ರಲ್ಲಿ ಒಂದೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ. ಆ 29ರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆಗಳನ್ನು ನೋಡಿದಾಗ ಸೊ ಇಷ್ಟು ಅದರದ್ದು ಉತ್ತರ ಏನಾಗಬೇಕಾಗಿತ್ತಪ್ಪ ಅಂದರೆ ಹಾಕಬೇಕಾಗಿತ್ತು. ಇನ್ನು ಲಾಸ್ಟ್ ನಾನು 30ನೇ ಪ್ರಶ್ನೆ ತೋರಿಸ್ತೀನಿ ನಿಮಗೆ. ಬಾಹುಗಳ ಉದ್ದ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇದಿತ್ತು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಲಿಕ್ಕೆ ಇರತಕ್ಕಂಥ ಲೆಕ್ಕ. ಓಕೆ, ಅಲ್ಲಿ ಇನ್ನೊಂದು ಲೆಕ್ಕ ಇದೆ. x - √x = 12 ಅಂತ ಇದೆ. ಸೊ ಅದನ್ನು ನೋಡಿದಾಗ ಈ ಥರನಾಗದನ್ನು ಏನು ಮಾಡಬೇಕಾಗಿತ್ತು, ನೀವು ಲೆಕ್ಕಗಳನ್ನು ಬಿಡಿಸಬೇಕಿತ್ತು. ಸೊ ಮುಂದಿನ ಪ್ರಶ್ನೆ 31ಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 31 ಈ ಥರನಾಗಿರ್ತಕ್ಕಂಥದ್ದಿದೆ. ಇಲ್ಲಿ ತೋರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ, ಸಾಧನೆ ಮಾಡ್ತಕ್ಕಂಥದ್ದು. ಸೊ ಈ ಥರ ನೀವು ಬಿಡಿಸೋದನ್ನು ಏನು ಮಾಡಬೇಕಾಗಿತ್ತು, ಆನ್ಸರ್ಸ್ಗಳನ್ನು ಕೊಡಬೇಕಿತ್ತು. 31 ಅಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು 31ನಲ್ಲಿ ಎಸ್. ಸೊ ಅದರ ಆನ್ಸರ್ಸ್ ಇಷ್ಟು ಏನಾಗಬೇಕಾಗಿತ್ತಪ್ಪ ಅಂದರೆ ಬರಬೇಕಿತ್ತು. ಸೊ ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಇವುಗಳನ್ನು ನೋಡಲೇಬೇಕು. ಇವೆರಡು ನೋಡ್ಕೊಡ್ರಿ. ಒಂದು ಪ್ರಮೇಯ ಇದೆ, ಇದಿದೆ. 32 ಮತ್ತು 33ನೇ ಲೆಕ್ಕಗಳನ್ನು ನೋಡ್ಕೊಡ್ರಿ. ಸೊ ನಾನು ನಿಮಗೆ ಇದು 32ರಲ್ಲಿ ಪ್ರಮೇಯ ಇದೆ, ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಆಲ್ರೆಡಿ ನೀವೆಲ್ಲರೂ ಅದನ್ನು ಬಿಡಿಸ್ತೀರಿ. ಬಟ್ 33 ಪ್ರಾಬ್ಲಮ್ಗಳನ್ನು ಈ ಥರ ಅದನ್ನು ಏನೋ ಆಗಬೇಕಾಗಿತ್ತು, ಬಿಡಿಸ್ಬೇಕಿತ್ತು. ಸೊ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ಸೊ ಟೋಟಲಿ ನಾನು ಕೊಟ್ಟಿದ್ದೀನಿ.